ಯುಗಾದಿ ಹಬ್ಬಕ್ಕೆ ಯಾವಾಗಲೂ ನಾವು ಮಾವಿನಕಾಯಿ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ ಮಾಡೇ ಮಾಡ್ತೀವಿ. ಈ ಸಲ ಹಬ್ಬಕ್ಕೆ ವಿಶೇಷವಾಗಿರೋ ಒಂದು ವಿಭಿನ್ನವಾದ ಒಂದು ಗೊಜ್ಜು ತಂದಿದ್ದೀನಿ. ಇದನ್ನು ಒಂದು ಸುಮಾರು 6 ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ತುಂಬ ಸಿಂಪಲ್ಲು, ಎಲ್ಲ ಮನೆಯಲ್ಲಿರೋ ಐಟಮು. ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟಾಗಿರುತ್ತೆ. ಇದು ಪುಳಿಯೋಗರೆ ಗೊಜ್ಜಂತೂ ಅಲ್ಲವೇ ಅಲ್ಲ. ಇದು ಹುಣಸೆ ಹಣ್ಣಿನ ಗೊಜ್ಜು. ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಬನ್ನಿ. ಇಲ್ಲ, ನಾನ್ ಸ್ಟಿಕ್ ಕಡಾಯಿಗೆ 1 ಚಮಚದಷ್ಟು ಮೆಂತ್ಯ ತಗೊಂಡು, ಅದೇ ಚಮಚದಲ್ಲಿ ನೀವು ಒಂದು 6 ಚಮಚದಷ್ಟು ಕಡಲೆಬೇಳೆ, 6 ಚಮಚದಷ್ಟು ಉದ್ದಿನಬೇಳೆ. ಇವಾಗ ನಾವು ಟೀ ಸ್ಪೂನ್ ಕಾಫಿಗೆ ಮತ್ತು ಟೀ ಪೌಡ್ರಿಗೆಲ್ಲ ಹಾಕೋ ಟೀ ಸ್ಪೂನ್ ಲೆಕ್ಕ ತಗೊಂಡ್ರೆ 1 ಚಮಚದಷ್ಟು ಮೆಂತ್ಯಗೆ 6 ಚಮಚ ಕಡಲೆಬೇಳೆ, 6 ಚಮಚ ಉದ್ದಿನಬೇಳೆ, 1 ಚಮಚ ಮೆಣಸು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ತೊಟ್ಟು ಎಣ್ಣೆ ಹಾಕದೆ ಘಮ ಘಮ ಬರೋವರೆಗೂ ಹುರ್ಕೊಳ್ಬೇಕು. ಆ ಪರಿಮಳದ ವಾಸನೆ ನಮಗೆ ತಾಟಬೇಕು. ಅಲ್ಲಿವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಲ್ಲೂ ಒಂದು ತೊಟ್ಟು ಎಣ್ಣೆ ಬಳಕೆ ಮಾಡೋದು ಬೇಡ. ಇದು ಸಿಮ್ಮಲ್ಲಿ, ಫುಲ್ ಸಿಮ್ಮಲ್ಲಿ ಮಾಡಬೇಕು. ನೀವು ಬೇಕಾದರೆ ಒಂದೊಂದು ಪದಾರ್ಥಗಳ ಅಂದರೆ ಮೆಣಸನ್ನ ಫಸ್ಟ್ ಹುರ್ಕೊಂಡು, ಅದು ಕೆಂಪಗಾದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಮೆಣಸಿನ ಕಾಳು ಅಂದರೆ ಪೆಪ್ಪರ್ ಕಾರ್ನ್ಸ್ ಅಂತ ಬರುತ್ತಲ್ಲ ಅದನ್ನು, ಅಂದರೆ ಹೋಲ್ ಮೆಣಸನ್ನ ಅದನ್ನು ಹುರ್ಕೊಳ್ಬೋದು. ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಸಲ ಹಬ್ಬ, ಯುಗಾದಿ ಹಬ್ಬಕ್ಕೆ ಇನ್ನೇನು ನಾಳೆನೇ ಹಬ್ಬ. ಸೊ ವಿಭಿನ್ನವಾಗಿ ಒಳ್ಳೆ ರುಚಿರ 6 ತಿಂಗಳಿಂದ ವರ್ಷದವರೆಗೂ ಸ್ಟೋರ್ ಮಾಡಿಡ್ಬೋದು. ಒಂಚೂರು ಕೆಟ್ಟೋಗಲ್ಲ. ಇದು ಒಂದೊಂದು ಪದಾರ್ಥನ ನಾವು ಉಳಿಯೋದ್ರಿಂದ ಅದರ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ತುಂಬ ಸಿಂಪಲ್ಲು. ಇದಕ್ಕೆ ನಾನು ಕೊಬ್ಬರಿ ತುರಿ ಆಗಲಿ, ಮತ್ತು ಇದಕ್ಕೆ ಹಿಂಗಾಗಲಿ, ಇದಕ್ಕೆ ಜೀರಿಗೆ ಆಗಲಿ, ನಾವು ಪುಳಿಯೋಗರೆಗೆ ಏನೇನು ಬಳಸ್ತೀವೋ ಅದು ಯಾವುದೂ ಇಲ್ಲಿ ಬಳಸ್ತಿಲ್ಲ ನಾವು. ಓಕೆನಾ ಫ್ರೆಂಡ್ಸ್? ಇದಕ್ಕೆ ಬ್ಯಾಡಗೆ ಮತ್ತು ಗುಂಟೂರು ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡು, ಅದೆಲ್ಲ ಕೆಂಪಗಾದ್ಮೇಲೆ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು ಮತ್ತು ಮೆಂತ್ಯ ಎಲ್ಲ ಕೆಂಪಗಾದ್ಮೇಲೆ ಘಮ ಅಂತ ಪರಿಮಳ ಬರಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ, ಮತ್ತು ಧನಿಯಾ ನಾವು ಪುಳಿಯೋಗರೆಗೆ ಹಾಕ್ತೀವಿ, ಹುಣಸೆಹಣ್ಣು ಗೊಜ್ಜಿಗೆ ಹಾಕಲ್ಲ ನಾವು. ಓಕೆನಾ? ಇದನ್ನು ಫ್ರೈ ಮಾಡೋಕ್ಕೆ ಮುಂಚೆನೇ ನಾನು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ಬಿಸಿನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೂ ರಸ ಅದು ತೆಗೆದಿಲ್ಲ, ಅದನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಮೆಣಸಿನ್ಕಾಯಿ ಎಲ್ಲಿವರೆಗೂ ಮಾಡಬೇಕು ಅಂದರೆ, ನಾವು ಎಣ್ಣೆ ಹಾಕಿಲ್ಲ, ಸೊ ಅದು ಸ್ವಲ್ಪ ಘಾಟ್ ಬರ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕಿರೋದು ಮೆಣಸಿನ್ಕಾಯಿನ. ನೀವು ಖಾರ ತಿನ್ನೋರಾದರೆ ಗುಂಟೂರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬ್ಯಾಡಿಗೆ ಕಮ್ಮಿ ಹಾಕ್ಕೊಳ್ಬೋದು. ಅಥವಾ ಮಿನಿಮಮ್ ಖಾರ ಅಂದರೆ ಒಂದು 10 ಬ್ಯಾಡಿಗೆ ಹಾಕ್ಕೊಂಡು ಒಂದು 5 ಗುಂಟೂರು ಹಾಕ್ಕೊಳ್ಬೋದು. ಓಕೆನಾ? ಇದು ಸ್ವಲ್ಪ ಉಗುರು ಬೆಚ್ಚಗಾಗಿದ ತಕ್ಷಣ ಒಂದು ಕೈ ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪನ್ನ ಫ್ರೆಶ್ಶಾಗಿ ತೊಳ್ಕೊಂಡಿರೋದನ್ನ ಗರಿಗರಿಯಾಗಿ ಆಗಬೇಕದು, ಮುಟ್ಟಿದ್ರೆ ಅದು ಪೌಡ್ರ್ ಆಗಬೇಕು. ಆ ಫಾರ್ಮ್ವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ಪದಾರ್ಥಕ್ಕೆ ನಾನು ಎಣ್ಣೆ ಉಪಯೋಗಿಸಿಲ್ಲ. ಅದಕ್ಕೆ ಇದನ್ನು ನಾವು 1 ವರ್ಷ, 6 ತಿಂಗಳಿಂದ 1 ವರ್ಷದವರೆಗೂ ಸ್ಟೋರ್ ಮಾಡ್ಬೋದು ಫ್ರೀಝರಲ್ಲಿ. ಸೊ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಟೇಸ್ಟಿಯಾಗಿರುತ್ತೆ. ನಾವು ಒಗ್ಗರಣೆಗೂ ಸಹ ಇದನ್ನು ಹಾಕ್ಕೊಳ್ತೀವಿ. ನಮ್ಮ ಎಲ್ಲ ಪದಾರ್ಥಗಳು ತಣ್ಣಕ್ಕಾದ್ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ. ಮತ್ತೆ ಹೇಳ್ತಾ ಇದ್ದೀನಿ, ಧನಿಯಾ ಆಗಲಿ ಮತ್ತು ಹಿಂಗಾಗಲಿ, ಕೊಬ್ಬರಿ ಆಗಲಿ ನಾವು ಈ ಹುಣಸೆಹಣ್ಣು ಗೊಜ್ಜಿಗೆ ಉಪಯೋಗಿಸ್ತಿಲ್ಲ. ಅದೆಲ್ಲ ಪುಳಿಯೋಗರೆ ಗೊಜ್ಜಿಗೆ ಉಪಯೋಗಿಸೋದು. ಓಕೆನಾ? ಇದು ಫೈನ್ ಪೌಡ್ರ್ ಆಗಿದೆ. ಈಗಾಗಲೇ ನಮ್ಮ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಅದನ್ನು ನೋಡಿ ಕಿವುಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ಇದನ್ನು ಫಸ್ಟ್ ಪ್ರೋಸೆಸ್ ಮಾಡಿಕೊಂಡು ನೆಕ್ಸ್ಟು ನಾವು ಹುರಿಯೋಕ್ಕೆ ಹೊಟ್ಟೋಗಿದ್ರೆ ನಮ್ಗೆ ಈಸಿ ಆಗುತ್ತೆ. ಗೊಜ್ಜು ಫಟಾಫಟ್ ಅಂತ ಆಗೋಗುತ್ತೆ. ಇಲ್ಲ, ನಾನ್ ಸ್ಟಿಕ್ ಕಡಾಯಿಗೆ ಒಂದು 3ರಿಂದ 4 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಕಾಯಿ ಬೀಜ, ನಿಮಗೆ ಬೇಕಿದ್ದರೆ ಗೋಡಂಬಿ ಸಹ ಹಾಕ್ಕೊಳ್ಬೋದು. ತುಂಬ ವಿಶೇಷವಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಉಪ್ಪು, ಹುಳಿ, ಖಾರ ಸೂಪರಾಗಿರುತ್ತೆ. ನಿಮಗೆ ಅದು ಪುಳಿಯೋಗರೆ ಗೊಜ್ಜು ಅನಿಸ್ಬೋದು, ಬಟ್ ಟ್ಯಾಮ್ರಿನ್ ಅಂದರೆ ಹುಣಸೆಹಣ್ಣು ಅದನ್ನು ಡಾಮಿನೇಟ್ ಮಾಡೋದ್ರಿಂದ ಇದನ್ನು ಹುಣಸೆಹಣ್ಣು ಗೊಜ್ಜು ಅಂತ ಹೇಳ್ತೀವಿ ನಾವು. ತುಂಬ ಟೇಸ್ಟ್ ಇರುತ್ತೆ. ಪುಳಿಯೋಗರೆ ಗೊಜ್ಜಿಗೂ ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ತಿಂದರೆ ಗೊತ್ತಾಗುತ್ತೆ ನಿಮಗೆ. ಇದಕ್ಕೆ ವಿಶೇಷವಾಗಿ ನಾವು ಬೆಳ್ಳುಳ್ಳಿ ಹಾಕ್ತೀವಿ ಜಜ್ಜಿ, ಬಟ್ ಪುಳಿಯೋಗರೆ ಗೊಜ್ಜಿಗೆ ನಾವು ಬೆಳ್ಳುಳ್ಳಿ ಎಲ್ಲೂ ಉಪಯೋಗಿಸಲ್ಲ. ಸೊ ಇದಕ್ಕೆ ಬೆಳ್ಳುಳ್ಳಿಯೇ ವಿಶೇಷ. ಅದಕ್ಕೆ ಸ್ವಲ್ಪ ಒಂದು 1/4 ಬಟ್ಲಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದು ಹೊಂಬಣ್ಣಗೆ ಬಂದ ತಕ್ಷಣ 1ರಿಂದ 2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಯಾಕಂದರೆ ನಾವು ಹುರಿಯೋಕ್ಕೂ ಒಣಮೆಣಸಿನ್ಕಾಯಿ ಹಾಕಿದ್ದೀವಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಕೈ ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು 2ರಿಂದ 3 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಆ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಕೊಳ್ಳೋಣ. ಸೊ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ನಿಮಗೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಗೊಜ್ಜು ಕಾಂಬಿನೇಷನು, ಹುಣಸೆಹಣ್ಣು ತುಂಬ ಚೆನ್ನಾಗಿರುತ್ತೆ. ಈ ಜ್ವರ ಎಲ್ಲ ಬಂದು ನಾಲಿಗೆ ಕೆಟ್ಟೋಗಿದ್ರೆಲ್ಲ ಸೂಪರಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ಳಿ, ಅಥವಾ ಕೊನೆಯಲ್ಲಿ ಗೊಜ್ಜೆಲ್ಲ ಮುಗಿದ ಮೇಲೂ ಸಹ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಇದು ಹೊಂಬಣ್ಣಕ್ಕೆ ಬಂದಿದ ತಕ್ಷಣ ಬೆಳ್ಳುಳ್ಳಿ ಚೆನ್ನಾಗಿ ಅದು ಬೇಯಬೇಕು ಎಣ್ಣೆಯಲ್ಲಿ. ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಹುಣಸೆಹಣ್ಣು ಗೊಜ್ಜು ಸುಮಾರು ನೀವು ಕಾಫಿ ಕುಡಿಯೋ ಲೋಟದಲ್ಲಿ 1.5 ಲೋಟ ಹಾಕ್ಕೊಳ್ತಾ ಇದ್ದೀನಿ. ಇದು ಸುಮಾರು ಒಂದು 10 ಜನಕ್ಕೆ ಮಾಡ್ತಿರೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿಟ್ಕೊಂಬಿಟ್ರೆ
ನಮಗೆ ಏನಾರು ಅನ್ನಕ್ಕೆ ಕಲಸೋಕ್ಕೆ ಬಿಸಿ ಬಿಸಿ ಗೊಜ್ಜೇನಾರು ಬೇಕು ಅಂದಾಗ ಧಾರಾಳವಾಗಿ ಇದನ್ನು ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು 1ರಿಂದ 1.5 ಲೋಟ ಕಾಫಿ ಕುಡಿಯೋ ಲೋಟದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಉಪ್ಪು, ಹುಣಸೆಹಣ್ಣು ರಸ, ಅರಿಶಿನ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಈಗ ಒಂದು ಕುದಿ ಬರೋವರೆಗೆ ಕಾಯೋಣ. ಈ ಕುದಿ ಬಂದಮೇಲೆ ನಾವು ಮಾಡಿಟ್ಕೊಂಡಿರೋ ಪೌಡ್ರು, ಇದನ್ನು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ಪೌಡ್ರನ್ನ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಕಿದ ಪೌಡ್ರನ್ನ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಹೊರಗಡೆನೇ ಇಡ್ಬೋದು. ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಹುಳ ಗಿಳ ಬೀಳೋ ಚಾನ್ಸಸ್ಸು ಇರೋಲ್ಲ. ಸೊ ಇದನ್ನು ನೋಡಿ 2ರಿಂದ 3 ಚಮಚದಷ್ಟು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ. ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಇರೋದ್ರಿಂದ ನಮಗೆ ತಿಕ್ನೆಸ್ ಅಂತೂ ತುಂಬ ಚೆನ್ನಾಗಿ ತಿಕ್ನೆಸ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತಿಕ್ ಬರ್ತಿದೆ ಅಂತ. ಇನ್ನೊಂದು 5ರಿಂದ 10 ನಿಮಿಷ ನಮ್ಗೆ ಗೊಜ್ಜು ರೆಡಿ ಆಗುತ್ತೆ. ಸುತ್ತ ಎಣ್ಣೆ ಬಿಟ್ಕೊಂಡು ಬಂದುಬಿಡಬೇಕು. ಈ ಸ್ಟೇಜಲ್ಲಿ ನಾನು ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಂಗೆ ಹುಣಸೆಹಣ್ಣು ಹುಳಿ, ಬೆಲ್ಲದ ಸಿಹಿ 2 ಮಿಕ್ಸ್ ಆದ್ರೇ ನಮ್ಮ ಹುಣಸೆಹಣ್ಣು ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು 1ರಿಂದ 2 ಚಮಚದಷ್ಟು ಬೆಲ್ಲನ, ಪುಡಿ ಮಾಡಿರೋ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾವು ಸಕ್ಕರೆ ಹಾಕ್ಬೋದಾ ಅಂತ ಕೇಳಿದ್ರೆ ಸಕ್ಕರೆ ಹಾಕ್ಕೊಳಕ್ಕೆ ಹೋಗಬೇಡಿ. ಸಕ್ಕರೆ ಯೂಶ್ವಲಿ ಹಾಕಲ್ಲ. ಇದೇ ಟ್ರೆಡಿಷ್ನಲ್ ಹುಣಸೆಹಣ್ಣು ಗೊಜ್ಜು ಮಾಡೋ ಟ್ರೆಡಿಷ್ನಲ್ ವೇ ಮತ್ತು ಮೆಥಡು. ನಾವು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಆ ಬೆಲ್ಲ ಎಲ್ಲ ಕರಗಬೇಕು. 1ರಿಂದ 2 ಚಮಚ ಧಾರಾಳವಾಗಿ ಹಾಕಿ ನಾವು ಈ ಗೊಜ್ಜು ಕಲಿಸ್ಕೊಂಡು ತಿಂತಿದ್ರೆ ನಮಗೆ ಉಪ್ಪು, ಹುಳಿ, ಖಾರ ಪರ್ಫೆಕ್ಟಾಗಿ ಗೊತ್ತಾಗಬೇಕು. ಸೊ ಯಾವುದನ್ನು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಯಾವ್ಯಾವ ಮೆಜರ್ಮೆಂಟಲ್ಲಿ ಹೇಳೋನೋ ಆ ಮೆಜರ್ಮೆಂಟಲ್ಲಿ ಹಾಕಿ. ಓಕೆನಾ? ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಸುತ್ತ ಎಣ್ಣೆ ಬಿಟ್ಕೊಂಡು ಬರಬೇಕು. ಕೇವಲ 5ರಿಂದ 10 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಸೂಪರಾಗಿದೆ. ಇದೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ವಾವ್ ಸೂಪರು. ನಿಮ್ಗೇನಾದ್ರು ಗಂಟ್ಲು ಕೆಟ್ಟೋಗಿದ್ರೆ, ಜ್ವರ ಬಂದಿದ್ದರೆ ಅಂತೂ ಇದು ರಾಮಬಾಣ ಅಂತಲೇ ಹೇಳ್ತೀನಿ. ಬನ್ನಿ ಇದನ್ನು ಕಲಿಸ್ಬಿಟ್ಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಸೂಪರಾಗಿದೆ ನೋಡಿ. ಬ್ಯಾಡಗೆ ಮೆಣಸಿನ್ಕಾಯಿ ಕಲರು ಸೂಪರಾಗಿ ಕಾಣ್ತಿದೆ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಈ ಸಲ ಯುಗಾದಿ ಹಬ್ಬಕ್ಕೆ ಡೆಫಿನೆಟಾಗಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಗಿ ಬರಲ್ಲ. ಎಲ್ಲರಿಗೂ ನಮಸ್ಕಾರ.